ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿಚ್ಯವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಜಗತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ವ್ಯಕ್ತ ದಂಡಮವ್ಯಕ್ತಸಂಭವಂ ಮಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಸ್ತೋತ್ರಗಳೇ 6ನೇ ಅಧ್ಯಾಯ 26ನೇ ಶ್ಲೋಕದಿಂದ ಈಗ ಚಿಂತನೆಯನ್ನ ಮಾಡಬೇಕಾಗಿದೆ. ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗದ ಬಗ್ಗೆ ಚಿಂತನೆಯನ್ನ ಮಾಡೋಣ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಂ ಅಸ್ಥಿರಂ ತತಸ್ತತೋ ನಿಯಮ್ಯೈತ್ಯದಾತ್ಮನ್ಯೇವ ವಶಂ ನಯೇತ್. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಂ ಅಸ್ಥಿರಂ. ಯಾವುದ್ಯಾವ ವಿಚಾರದಿಂದ ಮನಸ್ಸು ಹೊರಗೆ ಬರುತ್ತೋ ಆ ಚಂಚಲವಾಗಿ ಮತ್ತೆ ಅಸ್ಥಿರವಾಗಿರೋ ಮನಸ್ಸು, ಅದನ್ನ ಏನ್ ಮಾಡಬೇಕು ಅಂತಂದ್ರೆ ತತಸ್ತತೋ ನಿಯಮ್ಯೈ ತದ ಆತ್ಮನ್ಯೇವ ವಶಂ ನಯೇತ್. ಅದನ್ನ ವಿಚಾರಗಳನ್ನ ಅದರಿಂದ ಹೊರಗೆ ಬಂದಾಗ ಅಲ್ಲಿ ಬಿಗಿ ಮಾಡಿ ಆ ಮನಸ್ಸನ್ನ ಆತ್ಮನಲ್ಲಿ ಹಿಡಿದಿಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಮನಸ್ಸು ಅಂತಕ್ಕಂಥದ್ದು ಬಹಳ ಚಂಚಲ ಮತ್ತು ಅದು ಶರವಾಗಿ ಅಂದ್ರೆ ಒಂದು ಕಡೆ ನಿಲ್ಲಲ್ಲ, ಹರಿದಾಡ್ತಾನೇ ಇರತ್ತೆ ಅಲ್ವಾ. ಹಾಗಾಗಿ ಒಂದು ಪ್ರಯತ್ನ ಪಟ್ಟು ನಮ್ಗೆ ಇಂಥದ್ದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬರೋದು ಕಷ್ಟ. ಆ ಕ್ಷಣಕ್ಕೆ ಬರ್ತೀವಿ, ಮತ್ತೆ ಮನಸ್ಸು ತಿರ್ಗಾ ಅಲ್ಲೋಡೋಗುತ್ತೆ. ಉದಾಹರಣೆಗೆ ಹೊಟ್ಟೆ ತುಂಬಿದಾಗ ಇನ್ನೇನು ಬೇಡಪ್ಪ ಅನ್ಸತ್ತೆ, ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಹೊಟ್ಟೆ ಖಾಲಿಯಾದಾಗ ಹಸುವಾದಾಗ ಮತ್ತೆ ಆಹಾರಕ್ಕೆ ಅಪೇಕ್ಷೆ ಪಡ್ತೀವಿ. ಅದೊಂದು ಎಲ್ಲರಿಗೂ ಅನುಭವದಲ್ಲಿರತಕ್ಕಂತಹ ವಿಚಾರ. ಆದರೆ ಈ ದೇಹ ಉಳಿಸ್ಕೊಳ್ಳೋಕ್ಕೆ ಅನ್ನ ಆಹಾರಾದಿಗಳು ಅವಶ್ಯಕ, ಅದರಲ್ಲೇನು ಸಂದೇಹನೇ ಇಲ್ಲ. ಆದರೆ ಬಯಕೆಗಳು ಅಂತಕ್ಕಂಥದ್ದು ನಾವು ಕಡಿಮೆ ಮಾಡ್ತಾ ಮಾಡ್ತಾ ಬರಬೇಕು. ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದೇನು, ಎಲ್ಲ ವಯಸ್ಸಿನವ್ರಿಗೂ ಆಸೆ ಯಾವ್ದ್ರ ಮೇಲೆ ಕಡಿಮೆ ಆಗಲ್ಲ ಅಂತಂದ್ರೆ ಧನ ಅಲ್ವಾ. ಹಣದ ವಿಚಾರದಲ್ಲಿ ಅದು ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು. ಆ ಒಂದು ವಿಚಾರದಲ್ಲಿ ಮನಸ್ಸನ್ನ ಕಡಿಮೆ ಮಾಡಿಕೊಳ್ಬೇಕು. ಮತ್ತು ಹೆಚ್ಚೆಚ್ಚು ನಾವು ಏನು ಅಂತಂದ್ರೆ
ಬಯಕೆಗಳನ್ನು, ಎಲ್ಲ ರೀತಿಯ ಬಯಕೆಗಳನ್ನು ಕಡಿಮೆ ಮಾಡಿಕೊಂಡು ನಿರಾಸಕ್ತಿಯನ್ನು ಹೊಂದೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಅನಿಸುತ್ತೆ. ಈ ಒಂದು ಶ್ಲೋಕದಲ್ಲಿ ಚಿಂತನೆ ಮಾಡ್ಬೇಕಾರೆ ಯಾಕೆ ನಿರಾಸಕ್ತಿಯನ್ನು ಹೊಂದಿರಬೇಕು ಅಂತಂದರೆ, ನಮ್ಗೆ ಆಸಕ್ತಿ ಅಂತಕ್ಕಂಥದ್ದು ಯಾವ ವಿಚಾರದಲ್ಲಿರುತ್ತೋ ಆ ವಿಚಾರವಾಗಿ ಎಷ್ಟೇ ವಯಸ್ಸಾಗಿದ್ರು ಕೂಡ ಅದ್ರ ಹಿಂದೆ ಓಡುತ್ತೆ. ನಮಗೆ ನಿರಾಸಕ್ತಿ ಬೇಡವೇ ಬೇಡ ಅಂತಕ್ಕಂತಹ ಒಂದು ಸ್ಥಿರವಾದ ಮನಸ್ಸೇನಾದರೂ ಉಂಟಾಯಿತು ಅಂತಂದರೆ ಅದು ದೊಡ್ಡ ಸಾಧನೆ ನಿಜವಾಗ್ಲೂ. ಯಾಕೆಂದರೆ ಬಯಕೆ ಅನ್ನೋದು ಹುಟ್ಟುತ್ತಾನೆ ಇರುತ್ತೆ. ಹಾಗಾಗಿ ಆ ಬಯಕೆಗಳನ್ನು ನಾವು ಕಡಿಮೆ ಮಾಡಿಕೊಂಡು ಮತ್ತೆ ಹಾಗೆ ಹೋಗ್ದಾಗೆ, ಅದು ನಾನ್ ರಿಟರ್ನಿಂಗ್ ವಾಲ್ವ್ ಅಂತಾರೆ ಟೆಕ್ನಿಕಲ್ ಆಗಿ. ಅಂದರೆ ಒಂದು ಕಡೆ ಫ್ಲೋ ಆಗುತ್ತೆ, ಮತ್ತೆ ಅದು ವಾಪಸ್ ಹೋಗಲ್ಲ, ಮುಂದಕ್ಕೆ ಬಂದರೆ ಹಿಂದಕ್ಕೆ ಹೋಗಲ್ಲ ಅದು. ಹಾಗೆ ನಾವೊಂದು ವಾಲ್ ಥರ ಹಾಕ್ಕೊಳ್ಬೇಕು ಮನಸ್ಸಿಗೆ. ಫಿಸಿಕಲ್ಲಾಗಿ ಅಲ್ಲೇನು ವಾಲ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಆ ಮನಸ್ಸು ಮತ್ತೆ ಆ ಕಡೆ ಹೋಗದ ಇರೋ ರೀತಿನಲ್ಲಿ ಮಾಡ್ಕೊಳ್ತಾ ಮನಸ್ಸು ನಮ್ಗೇನಾಗುತ್ತೆ, ಸ್ಥಿರವಾಗುತ್ತೆ. ಆ ಥರ ಮಾಡಿಕೊಂಡಾಗ ಏನಾಗುತ್ತೆ, ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ಪ್ರಶಾಂತ ಮನಸಂ ಹಿ ಏನಂ ಯೋಗಿನಂ, ಪ್ರಶಾಂತವಾದಂತಹ ಮನಸ್ಸಿನ ಶಾಂತವಾಗಿರ್ತಕ್ಕಂತಹ ಒಂದು ಸ್ಥಿತಿ ಇದೆಯಲ್ಲ, ಶಾಂತ ರಜಸನಾಗಿರ್ತಕ್ಕಂತಹದ್ದು. ಆ ಒಂದು ಶಾಂತರಜಸ ಅಂತಂದರೆ ಮೋಹ ಕ್ಲೇಶಾದಿಗಳನ್ನು ಬಿಟ್ಟಿರ್ತಕ್ಕಂಥದ್ದು, ತ್ರಿಗುಣಾತೀತವಾಗಿರ್ತಕ್ಕಂತಹ ಒಂದು ಸ್ಥಿತಿಗೆ ಹೋಗುತ್ತೆ. ಮತ್ತು ಯೋಗಿನಂ ಸುಖಮುತ್ತಮಂ, ಅವನು ಯೋಗಿಗಳು ಪಡೆಯಬಹುದಾದಂತಹ ಒಂದು ಉತ್ತಮವಾದ ಸುಖವನ್ನು ಹೊಂದುತ್ತಾನೆ. ಮತ್ತು ಉಪೈತಿ ಬ್ರಹ್ಮಭೂತಂ ಅಕಲ್ಮಷಂ, ಅಕಲ್ಮಷವಾಗಿರ್ತಕ್ಕಂತಹ ಆ ಬ್ರಹ್ಮವನ್ನು ಪಡ್ಕೊಳ್ತಾನೆ ಅಂಥೇಳಿ. ಬ್ರಹ್ಮವನ್ನು ಪಡ್ಕೊಳ್ಳೋದು ಅಂತಂದ್ರೆ ಏನು, ಆ ಬ್ರಹ್ಮ ಅಂತಕ್ಕಂಥದ್ದು ಶುದ್ಧ ಚೈತನ್ಯ ಅಂಥೇಳಿ ಹೇಳ್ತಾರೆ. ಅದರಲ್ಲಿ ಯಾವುದೇ ಕಲ್ಮಶ ಇಲ್ಲ ಅಂಥೇಳಿ, ಶುದ್ಧವಾದಂತಹ ಚೈತನ್ಯ ಅದು ಅಂಥೇಳಿ. ಅದನ್ನ ನಾವು ಪಡ್ಕೊಳ್ತೀವಿ. ಅಂದರೆ ಏನು ಅಂದರೆ, ನಾವೆಲ್ಲ ಸಾಕ್ಷಾತ್ ಸಚ್ಚಿತ್ ಆನಂದ ಸ್ವರೂಪರೇ ಆಗಿರೋದ್ರಿಂದ ಆ ಸ್ಥಿತಿಗೆ ಹೋಗ್ತೀವಿ ಅಂತ ಹೇಳಿ. ಈಗ ನೀರು, ಮಳೆಯ ನೀರು ಬಿದ್ದಾಗ ಶುದ್ಧವಾಗಿರುತ್ತೆ. ಅದು ಒಂದು ಮಣ್ಣಿನ ಜೊತೆ ಸೇರಿದಾಗ ತಾನೇ ಕಲ್ಮಶ ಆಗೋದು. ಅದೇ ರೀತಿ ಆ ನೀರು ಬೀಳಬೇಕಾದ್ರೆ ಶುದ್ಧವಾಗೇ ಇತ್ತು, ಅದು ಯಾವ ಜೊತೆ ಸೇರ್ತೋ ಅದ್ರ ತರಹ ಅದಾಗಿತ್ತು. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತಿಳಿಯಾಗತ್ತೆ. ನದಿಯಲ್ಲಿ ಸೇರಿದ್ರೆ ನದಿಯೇ ನೀರಾಗ್ಬಿಡ್ತದು, ಆ ಹೆಸರನ್ನ ಪಡ್ಕೊಳ್ಳುತ್ತೆ. ಸಮುದ್ರಕ್ಕೆ ಸೇರ್ಕೊಂಡ್ಬಿಟ್ರೆ ಸಮುದ್ರದ ನೀರಾಗ್ಬಿಡುತ್ತೆ. ಹಾಗೆ ನಮ್ಮ ಮನಸ್ಸು ಯಾವುದರ ಒಟ್ಟಿಗೆ ಸೇರ್ಕೊಳತ್ತೋ ಹಾಗೆ, ಕೆಸರಿನ ಜೊತೆ ಸೇರ್ಕೊಂಡ್ಬಿಟ್ರೆ ಕೆಸರಾಗ್ಬಿಡುತ್ತೆ, ಮಣ್ಣಿನ ಜೊತೆ ಮಿಕ್ಸ್ ಆಗ್ಬಿಟ್ರೆ ಅದು ಕೊಚ್ಚೆ ನೀರಾಗ್ಬಿಡುತ್ತೆ ಅಥವಾ ಮಣ್ಣೀರಾಗ್ಬಿಡುತ್ತೆ. ಹಾಗೆ ಮನಸ್ಸು ಅಂತಕ್ಕಂಥದ್ದು ಯಾವುದ್ರ ಜೊತೆಗೆ ಸೇರ್ಕೊಳ್ಳುತ್ತೋ ಹಾಗೆ, ನಮ್ಮ ಮನಸ್ಸಿನಲ್ಲಿ ಪ್ರಶಾಂತತೆ ಇತ್ತು ಅಂತಂದರೆ ಅದು ಶುದ್ಧವಾದಂತಹ ನೀರು, ನದಿಯ ನೀರಿನ ಥರ ಕುಡಿಯೋದಕ್ಕೂ ಮತ್ತು ಎಲ್ಲರೂ ಇಷ್ಟಪಡ್ತಕ್ಕಂತಹ ಒಂದು ನೀರಲ್ವಾ. ನದಿ ನೀರು ಅಂದರೆ ಸಿಹಿಯಾಗಿರುತ್ತೆ, ಸ್ನಾನಕ್ಕೂ ಉಪಯೋಗಿಸ್ಬೋದು, ದೇವ್ರ ಪೂಜೆಗೆ ಉಪಯೋಗಿಸ್ಬೋದು, ಪ್ರತಿಯೊಂದಕ್ಕೂ ಉಪಯೋಗಕ್ಕೆ ಬರುತ್ತೆ. ಆದರೆ ಸಮುದ್ರದ ನೀರು ನೋಡೋಕ್ಕೆ ಅಪಾರವಾಗಿದ್ದು ಕುಡಿಯೋಕ್ಕಾಗತ್ತಾ? ಅಲ್ಲಿ ಸಮುದ್ರದ ಸ್ನಾನ ಮಾಡಿದ್ರು ಮತ್ತಿನ್ನೊಂದು ಸ್ನಾನ ಮಾಡೋಕೆ, ಯಾಕಂದ್ರೆ ಆ ಉಪ್ಪು ಅಂಟಾಗತ್ತೆ ಮೈ. ಆ ರೀತಿಯಾಗಿ ಮನಸ್ಸು ಪ್ರಶಾಂತವಾಗಿದ್ದಾಗ ನಾವೇನನ್ನ ಸಾಧನೆ ಮಾಡೋಕ್ಕೂ ಕೂಡ ಸಾಧ್ಯ ಆಗತ್ತೆ. ಮತ್ತು ಅದರಿಂದ ಸುಖಂ ಉತ್ತಮಂ, ಉತ್ತಮವಾದಂತಹ ಸುಖ. ಬೇರೆ ಯಾವುದೇ ಲೌಕಿಕ ನೀವು ಸುಖವನ್ನು ಪಡ್ಕೊಂಡ್ರು ಆ ಕ್ಷಣಿಕ ಅಷ್ಟೇ. ಹೆಣ್ಣು ಹೊನ್ನು ಮಣ್ಣು ಇದರಿಂದ ಪಡ್ಕೊಳ್ತಕ್ಕಂಥ ಸುಖ ಆ ಕ್ಷಣದಲ್ಲಿ ಅಷ್ಟೇ. ಊಟ ಮಾಡಿದಾಗ ನಮಗೆ ಹೊಟ್ಟೆ ತುಂಬತ್ತೆ, ಮತ್ತೆ ಹಸುವಾಗತ್ತೆ. ಬೇರೆ ಯಾವುದೇ ಒಂದು ಸುಖವನ್ನು ಪಡ್ಕೊಂಡಾಗ ಅದು ಲೈಂಗಿಕ ಸುಖ ಇರ್ಬೋದು, ಸ್ಪರ್ಶ ಸುಖ ಇರ್ಬೋದು, ಅಥವಾ ರಸನಾದಿಗಳಿಂದ ಪಡ್ಕೊಳ್ಳೋ ಸುಖ
ಒಟ್ಟಿನಲ್ಲಿ ನಮಗೇನು ಪಂಚ ಜ್ಞಾನೇಂದ್ರಿಯಗಳಿಂದ ಪಡ್ಕೊಳ್ತಕ್ಕಂತಹ ಸುಖ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಆ ಪಂಚ ಜ್ಞಾನೇಂದ್ರಿಯಗಳಿಂದ ಪಡ್ಕೊಳ್ತಕ್ಕಂತಹ ಸುಖ ಆ ಸಮಯದಲ್ಲಿರುತ್ತೆ, ಮತ್ತೆ ಅದಾದ್ಮೇಲೆ ಮತ್ತೆ ಬೇಕು ಅನ್ಸುತ್ತೆ. ಆದರೆ ಒಂದು ಸತಿ ನಾವು ಅದರಿಂದ ಅತೀತವಾದಂತಹ ಸುಖವನ್ನ ನಾವು ಹೊಂದಿತು ಅಂತಂದ್ರೆ ಅಲ್ಲಿನ ನಾವು ಮತ್ತೆ ಹಿಂದೆ ಬರಬೇಕಾದ ಅವಶ್ಯಕತೆನೇ ಇಲ್ಲ. ಆಮೇಲೆ ಯುಂಜನ್ನೇವಂ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಯಾವಾಗ ಈ ಒಂದು ಸಾಧನೆಯನ್ನ ಮಾಡ್ತಾ ಮಾಡ್ತಾ ಹೋಗ್ತೀವೋ ಮುಂದೆ ಏನಾಗುತ್ತೆ, ಯುಂಜನ್ ಏವಂ ಈ ಒಂದು ಸುಖವನ್ನ ಯಾರು ಅನುಭವಿಸ್ತಾನೋ ಸದಾ ಆತ್ಮಾನಂ ಯೋಗಿ, ಯಾವಾಗಲೂ ಆತ್ಮರತಿಯಲ್ಲಿ ಇರ್ತಕ್ಕಂತಹ ಯೋಗವನ್ನ ನಾವು ಪಡ್ಕೊಂಡಾಗ ವಿಗತ ಕಲ್ಮಶಃ ಎಲ್ಲ ಕಲ್ಮಶಗಳು ಕೂಡ ಬಿಟ್ಟು ಹೋಗುತ್ತೆ, ಆಟೋಮೆಟಿಕ್ ಆಗಿ ಹೊರಟೋಗತ್ತೆ ಅಲ್ವಾ. ಶುದ್ಧವಾದ ನೀರು ಅಂತ ಅಂದಮೇಲೆ ಮತ್ತೆ ಅದನ್ನೇನು ಶುದ್ಧಿ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ನೀವು ಆರ್ ಒ ವಾಟರ್ ಅಂತ ಅಂದಮೇಲೆ ಮತ್ತೆ ಅದನ್ನೇನು ಶುದ್ಧಿ ಮಾಡೋ ಅವಶ್ಯಕತೆ ಇಲ್ಲ. ಅದೇ ನೀವು ಕೆರೆ ನೀರೋ ಬೇರೆ ಯಾವುದೋ ತಂದರೆ ಅದನ್ನು ಕುದಿಸ್ಬೇಕು, ಆರಿಸ್ಬೇಕು, ಸೋಸ್ಬೇಕು. ಹಾಗೆ ವಿಗತ ಕಲ್ಮಶಃ ಎಲ್ಲ ಕಲ್ಮಶಗಳು ಬಿಟ್ಟು ಹೋಗಿ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನತೆ, ಬ್ರಹ್ಮಸ್ಪರ್ಶವೆಂಬ ಅತ್ಯಂತ ಸುಖವನ್ನ ಪಡೀತಾನೆ ಅಂತ ಹೇಳಿ. ಬ್ರಹ್ಮ ಸಂಸ್ಪರ್ಶ ಅಂತಂದ್ರೇನು, ಅತ್ಯಂತ ಶುದ್ಧವಾಗಿರ್ತಕ್ಕಂಥದ್ದು. ಯಾಕೆ ಆ ಬ್ರಹ್ಮ ಅಂತಕ್ಕಂಥದ್ದು ಅತ್ಯಂತ ಶುದ್ಧವಾಗಿರ್ತಕ್ಕಂಥದ್ದು, ತ್ರಿಗುಣ ಅತೀತವಾಗಿರ್ತಕ್ಕಂಥದ್ದು. ನಾವೆಲ್ಲ ಏನೋ ತ್ರಿಗುಣಾತ್ಮಕರಾದಂಥವ್ರು, ಅಂದರೆ ನಮಗೆ ಸತ್ವ ತಮೋ ರಜೋ ಗುಣ ಮೂರು ಇಂದ ನಮಗೆ ಈ ದೇಹ ಅಥವಾ ನಮ್ಮ ಈ ಮನಸ್ಸು ಕಾರ್ಯಗಳು ನಡೀತಾ ಇದೆ. ಆದರೆ ಆ ಬ್ರಹ್ಮ ಅಂತಕ್ಕಂಥದ್ದು ತ್ರಿಗುಣ ಅತೀತ, ಆ ಗುಣದಿಂದ ಅತೀತವಾಗಿರ್ತಕ್ಕಂತಹ ಆ ಒಂದು ಸ್ಥಿತಿಯನ್ನ ನಾವು ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ನಾವು ಮನಸ್ಸನ್ನ ಅಷ್ಟು ಪರಿಶುದ್ಧವಾಗಿ ಮಾಡಿಕೊಂಡು ನಾವು ಹಿಡಿತದಲ್ಲಿ ಇಟ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿದಾಗ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಸತತವಾದಂತಹ ಪ್ರಯತ್ನವನ್ನು ಮಾಡಿನೇ ಅದನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಏನು ಅಂತಂದರೆ ಸುಲಭ ಮಾರ್ಗ ಏನು ಅಂತಂದರೆ, ನಮಗೆ ಸಂಬಂಧಪಡದೇ ಇರೋ ವಿಚಾರದಲ್ಲಿ ನಾವು ತಾತ್ಸಾರವಾಗಿ ಅಥವಾ ನಿರ್ಲಿಪ್ತವಾಗಿರೋದನ್ನ ಮೊದಲು ಕಲಿಬೇಕು. ಯಾರೋ ಏನೋ ಮಾಡಿದ್ರು, ಯಾರಿಗೋ ಏನೋ ಆಯಿತು, ಈ ವಿಚಾರಗಳನ್ನ ಯೋಚನೆ ಮಾಡೋದು, ಈ ಸೀರಿಯಲ್ಗಳು ನೋಡೋದು, ಫೇಸ್ಬುಕ್ಕಲ್ಲಿ ಬೇಡದೇ ಇರೋದನ್ನೇ ನೋಡ್ಕೊಂಡು ಕೂತಿರೋದು, ಬೇಡದೇ ಇರೋ ಮಾತೇ ಆಡ್ತಾ ಇರೋದು, ಇದನ್ನ ಮಾಡ್ಬೋದು ಪ್ರಯತ್ನ ಪಟ್ಟರೆ. ಇದು ಸುಲಭ. ಇದರಿಂದ ಮುಂದಿಂದು ಆಸೆಗಳು ಬಯಕೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಪ್ರಯತ್ನ ಪಡ್ತಾ ಅದು ಆಗತ್ತೆ, ಸಾಧ್ಯ ಇಲ್ಲ ಅಂತಲ್ಲ. ಅದೆಲ್ಲ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಎಷ್ಟೋ ಜನ ನಮ್ಮಿಂದ ಯಾವ್ಯಾವುದೋ ಕಾರಣಕ್ಕೆ ದೂರ ಆಗಿದ್ರು ನಾವು ಬದುಕ್ತಾ ಇದ್ದೀವಿ. ಹಾಗೇನೆ ಎಷ್ಟೋ ಬಯಕೆಗಳನ್ನ ನಾವು ಬಿಟ್ಟು ಬದುಕ್ಬೋದು. ಅದಕ್ಕಿಂತ ಮುಂಚಿನ ಒಂದು ಹಂತ ಅಂತಂದ್ರೆ, ನಮಗೆ ಸಂಬಂಧ ಇಲ್ದಿರೋ ವಿಚಾರಗಳಲ್ಲಿ ನಾವು ಯೋಚನೆನ ಮಾಡದೆ ಧನಾತ್ಮಕವಾದಂತಹ ಯೋಚನೆಗಳು, ಪಾಸಿಟಿವ್ ಥಿಂಕಿಂಗ್ ಮಾಡೋದು, ಅಥವಾ ನಾಮಜಪವನ್ನ ಮನಸ್ಸಿನಲ್ಲಿ ಮಾಡ್ತಾ ಇರೋದು. ಯಾರಿಗೂ ನಾವೇನು ತೋರಿಸ್ಕೋಬೇಕಲ್ಲ, ಹೇಳ್ಕೋಬೇಕಾಗಿಲ್ಲ. ನಮ್ಮ ಮನಸ್ಸು ಶುದ್ಧ ಆಗ್ತಾ ಹೋಗುತ್ತೆ, ನಮ್ಮ ಮುಖದಲ್ಲಿ ಕಾಂತಿ ಬರತ್ತೆ, ಅಥವಾ ಮನಸ್ಸು ನಿರಾಳವಾಗತ್ತೆ. ಮುಖ್ಯ ಏನು, ಸುಖ ಅನ್ನೋದು ಎಲ್ಲರಿಗೂ ಬೇಕಾಗಿರೋದ್ರಿಂದ ಬೇಡದೇ ಇರೋ ವಿಚಾರಗಳನ್ನ ಬಿಡೋದು. ಯಾವುದು ನೆಗೆಟಿವ್ ಇದೆ ಅದನ್ನೆಲ್ಲ ಬಿಡ್ತಾ ಬರೋದು. ಅದು ಸ್ವಲ್ಪ ಸುಲಭ. ಕಡಿಮೆ ಮಾಡಿ ಅನಾವಶ್ಯಕವಾದ ಮಾತುಗಳನ್ನ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಸುಖ ಉಂಟಾಗುತ್ತೆ. ಆದರೆ ಮುಂದಿನ ಹಂತ ಬಯಕೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಬಂದು ಆ ಬಯಕೆಗಳನ್ನ ಬಿಡ್ತಾ ಹೋಯ್ತು ಅಂತಂದ್ರೆ ಈಗ ನಮಗೆ ಉತ್ತಮವಾದಂತಹ ಒಂದು ಜೀವನ ಉಂಟಾಗತ್ತೆ. ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ, ಸರ್ವಭೂತಸ್ಥಮ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಇಷ್ಟೋ ತನಕ ಹೇಳಿದ್ದೆಲ್ಲ ಆದ್ಮೇಲೆ ಮುಂದಿನ ಸ್ಟೇಜ್ ಇದು. ಆತ್ಮ ಅಂತಕ್ಕಂಥದ್ದು ಎಲ್ಲರಲ್ಲೂ ಇದೆ. ಸರ್ವಭೂತಸ್ಥ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ. ಈ ಚೈತನ್ಯ ಅಂತಕ್ಕಂಥದ್ದು ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದಾಗೆ ಒಂದು ಪಶು ಪಕ್ಷಿ ಪ್ರಾಣಿ ಮನುಷ್ಯ ಎಲ್ಲರಲ್ಲೂ ಈ ಆತ್ಮ ಅಂತಕ್ಕಂಥದ್ದು ಇದೆ ಅಲ್ವಾ. ಅದು ಆತ್ಮ ಅಂತಕ್ಕಂಥದ್ದು ಇದ್ರೇನೆ ಅದು ಭೌತಿಕವಾಗಿ ನಮಗೆ ಕಣ್ಣಿಗೆ ಕಾಣೋದು.
ಆ ರೀತಿ ಎಲ್ಲರಲ್ಲೂ ಇರ್ತಕ್ಕಂತಹ ಆತ್ಮವನ್ನ ಸಮದರ್ಶನವಾಗಿ ಯಾರು ನೋಡ್ತಾರೋ ಅಂಥವನು ಯೋಗಯುಕ್ತಾತ್ಮನಾಗ್ತಾನೆ. ಯೋಗಯುಕ್ತಾತ್ಮ ಅಂತಂದ್ರೆ ಏನೋ ಆ ಒಂದು ಹಂತ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂತಹ ಒಂದು ಭಾವನೆ ನಮಗುಂಟಾಗತ್ತೆ. ಈಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಗಂಡ ಹೆಂಡತಿ ಇರ್ಬೋದು, ಭಿನ್ನಾಭಿಪ್ರಾಯ ಇದ್ದೇ ಇರತ್ತೆ. 100% ಒಬ್ರಿಗೊಬ್ರು ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಥವಾ ಮಕ್ಕಳೇ ಇರ್ಬೋದು, ನಮ್ಮ ಅಭಿಪ್ರಾಯ ಅವ್ರ ಅಭಿಪ್ರಾಯ ವ್ಯತ್ಯಾಸ ಆಗತ್ತೆ. ಅಥವಾ ಇನ್ಯಾರು ಸ್ವಲ್ಪ ದೂರ ಅಂತ ಅಂದ್ಬಿಟ್ರು ಮುಗ್ದೇ ಹೋಯ್ತು. ಅವ್ರ ಬಗ್ಗೆ ನಾವು 100 ಲಿಸ್ಟ್ ಇಮ್ಮಿಡಿಯೇಟ್ ಆಗಿ ಕೊಟ್ಟೇ ಬಿಡ್ತೀವಿ. ಅವ್ರು ಸರಿ ಇಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ ನೆಗೆಟಿವ್ಸ್ 100 ಇಮ್ಮಿಡಿಯೇಟ್. ಅವ್ರ ಬಗ್ಗೆ ಒಂದೆರಡು ಒಳ್ಳೇದು ಹೇಳಿ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅವ್ರು ಒಳ್ಳೇದಿದ್ರೆ ಅವರಲ್ಲಿ ಇಲ್ಲ ಅಂತಲ್ಲ, ಇದೆ. ನಾವು ಗುರುತಿಸಕ್ಕೆ ನಮ್ಮ ಮಾನಸಿಕ ಸ್ಥಿತಿ ಸಿದ್ಧವಾಗಿರೋದಿಲ್ಲ. ಅದಕ್ಕೋಸ್ಕರ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಹಾಗೆ ನಾವು ಮನಸ್ಸಿನ ಸಿದ್ಧತೆ ಮಾಡಿಕೊಂಡ್ತಾ ಬಂದಾಗ ಸರ್ವಭೂತಸ್ಥ ಆತ್ಮಾನಂ ಅಂತಕ್ಕಂಥದ್ದು ಉಂಟಾಗತ್ತೆ. ನನ್ನಲ್ಲಿ ಏನು ಚೈತನ್ಯ ಇದೆಯೋ ಅದೇ ಚೈತನ್ಯ ಅವನಲ್ಲೂ ಇದೆ. ನನಗೆ ಏನು ನೋವು ಸುಖ ದುಃಖಗಳು ಉಂಟಾಗತ್ತೋ ಅವನಿಗೂ ಅದೇ ಸುಖ ದುಃಖಗಳಿದೆ, ನೋವು ನಲಿವುಗಳು ಉಂಟಾಗತ್ತೆ ಇತ್ಯಾದಿಗಳನ್ನ ನಾವು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ನಮಗೆ ಎಲ್ಲರಲ್ಲೂ ಕೂಡ ಸಮಾನ ದೃಷ್ಟಿ ಅಂತಕ್ಕಂಥದ್ದು ಉಂಟಾದಾಗ ಅವ್ರಿಗುಂಟಾಗಲೇ ಬಿಡಲಿ, ಫಸ್ಟು ನಮಗೆ ಅವ್ರ ಮೇಲೆ ಹೆಚ್ಚು ಋಣಾತ್ಮಕ ನೆಗೆಟಿವ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ಋಣಾತ್ಮಕ ಚಿಂತನೆ ಕಡಿಮೆ ಆದಾಗ ನಮ್ಮ ಆರೋಗ್ಯ, ನಮ್ಮ ಮನಸ್ಸು ನಿರಾಳವಾಗಿರುತ್ತೆ. ಮೊದಲು ನಾವು ನಿರಾಳವಾಗಿದ್ರೆ ಬೇರೆಯವ್ರ ನಿರಾಳತೆಯನ್ನು ಕೊಡ್ಬೋದು. ಅಂದರೆ ನಾವು ಕಾಮ್ ಆಗಿದ್ರೆ ಇನ್ನೊಬ್ರು ಕಾಮ್ ಆಗಿರೋಕೆ ಬಿಡ್ತೀವಿ, ನಾವು ಟೆನ್ಷನ್ ಇದ್ರೆ ಇನ್ನೊಬ್ರನ್ನ ಟೆನ್ಷನ್ ಮಾಡ್ತೀವಿ. ಹಾಗಾಗಿ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಮುಂದೆ ಏನಾಗುತ್ತೆ, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಇದು ಇಷ್ಟೆಲ್ಲ ಸಾಧನೆ ಮಾಡಿದಾಗ ಈ ಒಂದು ಹಂತಕ್ಕೆ, ಕಷ್ಟ ಅಂತಂದ್ರೆ ಈ ಹಂತಕ್ಕೆ ಬರೋದೇ ಬಹಳ ಕಷ್ಟ. ಬಂದ್ಬಿಡ್ತು ಅಂದ್ರೆ ಮುಂದಕ್ಕೆ ಬಹಳ ಸುಲಭ ಆಗುತ್ತೆ. ಹೇಗೆ, ಯೋ ಮಾಂ ಪಶ್ಯತಿ ಸರ್ವತ್ರ, ಯಾರು ತನ್ನನ್ನೇ ಎಲ್ಲ ಕಡೆ ಕಾಣ್ತಾನೋ ಮತ್ತು ಸರ್ವಂಚ ಮೈ ಪಶ್ಯತಿ, ಎಲ್ಲವೂ ನನ್ನಲ್ಲಿ ಕಾಣ್ತಾನೋ ಅಂಥವನೇನಾಗ್ತಾನೆ, ತಸ್ಯ ಅಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಅವನು ಎಲ್ಲ ಕಡೆನೂ ಕಾಣ್ತಾ ಇದ್ದಾನೆ, ಅವನಲ್ಲೇ ಎಲ್ಲವೂ ಕಾಣ್ತಾ ಇದೆ, ಎಲ್ಲ ಕಡೆಯೂ ಅವನನ್ನೇ ಕಂಡ್ಕೊಳ್ತಾ ಇದ್ದಾನೆ ಅಂತಂದ್ರೆ ಏನಾಗುತ್ತೆ, ನಾನಿಲ್ಲದೆ ಯಾವುದು ಇಲ್ಲ ಅಥವಾ ನನ್ನಲ್ಲೇ ಎಲ್ಲ ಇದೆ ಅನ್ನತಕ್ಕಂತಹ ಮನೋಭಾವನೆ. ಅಂದ್ರೇನೋ ಸರ್ವತ್ರ ಸಮದೃಷ್ಟಿ. ಇವಾಗ ನಮಗೆ ನಾವೇ ನೋವು ಮಾಡ್ಕೊಳ್ತೀವ, ನಮಗೆ ನಾವೇ ಮೋಸ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ. ಏಕೆಂದ್ರೆ ನನಗೆ ಸುಖ ಬೇಕು, ನನಗೆ ದುಡ್ಡು ಬೇಕು, ನನಗಿನ್ನೇನೋ ಬೇಕು ಅಂತಕ್ಕಂಥದ್ದು ನಾನು 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 ಅಂತಕ್ಕಂಥದ್ದು ನಾವು ಸಪರೇಟ್ ಮಾಡಿಟ್ಕೊಂಡಾಗ, ನಾನು ಎಲ್ಲವೂ ನಾನೇ ಆದಾಗ ಅಲ್ಲಿ ಅದ್ವೈತ, ನನ್ನನ್ನು ಬಿಟ್ಟು ಯಾವುದೂ ಇಲ್ಲ ಅಂತ. ಅಂದ್ರೆ ನನ್ನನ್ನು ಬಿಟ್ಟು ಯಾವುದೂ ಇಲ್ಲ ಅಂದ್ರೆ ಅಹಂಕಾರ ಅಲ್ಲ, ಎಲ್ಲದರಲ್ಲೂ ನಾನು ಇದ್ದೀನಿ, ನನ್ನಲ್ಲಿ ಎಲ್ಲವೂ ಇರ್ತಕ್ಕಂತಹ ವಸುದೈವ ಕುಟುಂಬಕಂ ಅಂತಕ್ಕಂತಹ ವಿಶಾಲವಾದಂತಹ ಬುದ್ಧಿ. ಇವಾಗ ಯಾರಿಗೋ ಬೈದ್ರೆ ನನಗೆ ಬೈಕೊಂಡ ಹಾಗೆ, ಅಥವಾ ಯಾರಿಗೋ ಏನೋ ಮೋಸ ಮಾಡಿದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡಾಗೆ ಅಂತಕ್ಕಂತಹ ವಿಶಾಲವಾದಂತಹ ಬುದ್ಧಿ. ಇದು ಅತ್ಯಂತ ಕಷ್ಟವಾದಂತಹ ಸ್ಥಿತಿ. ಈ ಒಂದು ಸ್ಥಿತಿ ಬರಬೇಕು ಅಂತಂದ್ರೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತಹ ಸಾಧನೆಯನ್ನ ಮಾಡ್ತಾ 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 ಈ ಒಂದು ಹಂತಕ್ಕೆ ನಾವು ಬರೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೂ ಕೂಡ ನಮ್ಮ ಸತತವಾದಂತಹ ಪ್ರಯತ್ನ ಇದ್ದೇ ಇರಬೇಕು. ಒಂದು ಅಡುಗೆ ಕೆಲಸ ಮಾಡೋದಿರ್ಬೋದು, ಅಥವಾ ಒಂದು ಡ್ರೈವಿಂಗ್ ಇರ್ಬೋದು, ಕಸ ಗುಡಿಸೋದ್ರಿಂದ ಹಿಡಿದು ಅಡ್ಮಿನಿಸ್ಟ್ರೇಷನ್ವರೆಗೂ ಯಾವುದೇ ಇರ್ಬೋದು, ನಾವು ಅಲ್ಲಿ ಸಂಪೂರ್ಣವಾದ ಮನಸ್ಸಿಟ್ಟು ನಾವು ಇದನ್ನು ಉತ್ತಮಗೊಳಿಸ್ಬೇಕು ಅಂತಕ್ಕಂತಹ ಸತತವಾದ ಪ್ರಯತ್ನ ಪಟ್ಟಾಗಲೇ ನಾವು ಮುಂದೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಮನಸ್ಸು ಅಂತಕ್ಕಂಥದ್ದು ಎಲ್ಲದಕ್ಕಿಂತ ವಾಯು ವೇಗಕ್ಕಿಂತ ವೇಗವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಮನಸ್ಸು ಅಂತ ಹೇಳ್ತಾರೆ. ಗಾಳಿನಾದ್ರೂ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಟೈಮ್ ತಗೊಳತ್ತೆ.
ಅದಕ್ಕಿಂತ ವೇಗವಾಗಿ ಮನಸ್ಸು ಇಲ್ಲಿಂದ ಅಮೇರಿಕಾಗೆ ಬೇಕಾದ್ರೆ ಹೊರಟು ಅಲ್ಲಿ ಏನು ನಡೀತಾ ಇದೆ ನಾವು ನೋಡಿಲ್ಲದೆ ಇರ್ತಕ್ಕಂತಹ ಪ್ರದೇಶದ್ದು ಅಥವಾ ದೇಶದ್ದು ಚಿಂತನೆಯನ್ನು ಮಾಡ್ಬಿಡುತ್ತೆ ಮನಸ್ಸು ಇಲ್ಲೇ ಕೂತ್ಕೊಂಡು. ಆದರೆ ಗಾಳಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟೋ ಟೈಮ್ ಬೇಕಾಗುತ್ತೆ. ಆ ರೀತಿಯಾಗಿರ್ತಕ್ಕಂತಹ ಮನಸ್ಸನ್ನು ಹಿಡಿತದಲ್ಲಿ ಹಿಡ್ಕೊಳ್ಳೋ ಪ್ರಯತ್ನ ಪಟ್ಟು 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 ನಾವು ಏನು ಮಾಡಬೇಕು, ಯೋಮಾಂ ಪಶ್ಯತಿ ಸರ್ವತ್ರ ಅನ್ನೋ ಸ್ಥಿತಿಗೆ ಬರಬೇಕಾಗತ್ತೆ. ಯಾತಿಗೋಸ್ಕರ ಅಂತಂದರೆ ನಮ್ಮ ಈ ಒಂದು ಜೀವನ ಸಾರ್ಥಕ ಆಗಬೇಕು ಅಂತಂದರೆ ಸತತವಾದಂತಹ ಪ್ರಯತ್ನ. ಏನೋ ಒಂದಿಷ್ಟು ಆಸ್ತಿ ಸಂಪಾದನೆ ಮಾಡೋದು, ಒಂದಿಷ್ಟು ಪೋಸ್ಟು ಪೊಸಿಷನ್ನು ತೊಗೊಳ್ಳೋದಲ್ಲ. ಈ ಒಂದು ಹಂತಕ್ಕೆ ಬರಬೇಕು ಅಂತಂದರೆ ಭಾಳ ಅತ್ಯಂತವಾದಂತಹ ಕಷ್ಟವಾದ ಕೆಲಸ. ಕಷ್ಟಪಟ್ರೇ ಅದಕ್ಕೆ ಫಲವೂ ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ಮುಂದೆ ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕಸ್ಥಿತಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ.